ಎಸ್ಪಿಪಿ ಈ ಸಂದರ್ಭದಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮನೆಯೂಟವನ್ನ ಯಾವ ಕಾರಣಕ್ಕೆ ಕೊಡಬಾರದು ಎಂಬ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿಗೆ ಬಂದ ಮೇಲೆ ಎಲ್ಲರೂ ಕೂಡ ಆರೋಪಿಗಳೇ, ಎಲ್ಲರೂ ಕೂಡ ಒಂದೇ. ಅವರು ಬಡವ ಶ್ರೀಮಂತ ಅನ್ನುವಂತಹ ಭೇದ ಭಾವ ವ್ಯತ್ಯಾಸವನ್ನ ನೋಡ್ಲಿಕ್ಕೆ ಬರೋದಿಲ್ಲ. ಎಲ್ಲರನ್ನೂ ಕೂಡ ಏಕಮುಖವಾಗಿ ಇಲ್ಲಿ ನಾವು ಕಾಣಲಿಕ್ಕೆ ಬರುತ್ತೆ. ಜೈಲಿನಲ್ಲಿ ಏನೆಲ್ಲ ಊಟ ಉಪಚಾರಗಳು ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ಮುಂದುವರಿಯಬೇಕು. ಇನ್ ಕೇಸ್ ಅವರ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ರೆ ಮಾರ್ಗಸೂಚಿ ಪ್ರಕಾರವಾಗಿ ಊಟವನ್ನ ಕೊಡಬಹುದು. ಅಂದ್ರೆ ಜೈಲಿನ ವೈದ್ಯರೇನಾದ್ರೂ ಸೂಚನೆ ಕೊಟ್ಟರೆ ಅದರಂತೆ ಅವರಿಗೆ ಊಟವನ್ನ ವ್ಯತ್ಯಾಸ ಮಾಡಬಹುದು. ವರ್ಷ ಪೂರ್ತಿ ಮನೆ ಊಟ ಕೊಡಿ ಅಂತ ಅಂದ್ರೆ ಅದು ಸಾಧ್ಯವಾಗಲ್ಲ. ಕಾರಣ ಒಬ್ಬ ಆರೋಪಿತ ಸ್ಥಾನದಲ್ಲಿರುವಂತವರು, ವಿಚಾರಣಾಧೀನ ಕೈದಿ, ಇಂತಹ ವ್ಯಕ್ತಿಗೆ ನಾವು ಮನೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಉಳಿದವರು ಕೂಡ ಅದನ್ನ ಕೋರುವ ಸಾಧ್ಯತೆಗಳಿರುತ್ತೆ. ಇದನ್ನ ಮಾಡಿಕೊಡ್ಲಿಕ್ಕೆ ಅವಕಾಶ ಇರಲ್ಲ ಅಂತ ಎಸ್ಪಿಪಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಜೈಲಿನಲ್ಲಿರುವಂತಹ ಎಲ್ಲ ಆರೋಪಿಗಳನ್ನು ಒಂದೇ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಬಡವರು, ಶ್ರೀಮಂತರು, ಸೆಲೆಬ್ರಿಟಿ, ನಾನ್ ಸೆಲೆಬ್ರಿಟಿ ಈ ರೀತಿಯ ತಾರತಮ್ಯವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ದರ್ಶನ್ ತಾನೊಬ್ಬ ಸೆಲೆಬ್ರಿಟಿ, ಕಟ್ಟುಮಸ್ತಾಗಿರಬೇಕು ಅನ್ನೋ ಕಾರಣಕ್ಕೆ ಅವರು ಮನೆಯೂಟದ ಬಯಕೆಯನ್ನ ಇಟ್ಟಿರಬಹುದು, ಆದ್ರೆ ಅದನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಜೈಲಿನಲ್ಲಿ ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಕಾಣಲಿಕ್ಕೆ ಬರುತ್ತೆ. ಎಲ್ರಿಗೂ ಏನ್ ಸಿಗುತ್ತೋ ಅದೇ ರೀತಿಯ ಊಟ ಕೊಡಬೇಕು. ಈಗಾಗಲೇ ಜೈಲಿನಲ್ಲಿ ಕೊಡುವಂತಹ ಊಟೋಪಚಾರಗಳು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವರದಿಯನ್ನ ಕೋರ್ಟ್ನ ಗಮನಕ್ಕೆ ತರಲಾಗಿದೆ. ಅಲ್ಲಿ ಎಲ್ರಿಗೂ ಕೂಡ ಪೌಷ್ಟಿಕಾಂಶ ಆಹಾರ ಮತ್ತು ಹಿತಮಿತವಾದಂತಹ ಆಹಾರ ಕೊಡಲಾಗುತ್ತೆ ಮತ್ತು ವಾರಕ್ಕೆ ಒಮ್ಮೆ ನಾನ್ ವೆಜ್ ಅನ್ನು ಕೂಡ ಕೊಡಲಾಗುತ್ತೆ. ಇಷ್ಟೆಲ್ಲ ಸೌಲಭ್ಯಗಳಿದ್ರೂ ಕೂಡ ಮನೆಯೂಟದ ಬೇಡಿಕೆಯನ್ನ ಇಟ್ಟಿರುವಂತದ್ದು ಸೂಕ್ತವಲ್ಲ. ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಎಸ್ಪಿಪಿ ಹೇಳಿದ್ದಾರೆ. ವರ್ಷ ಪೂರ್ತಿ ಅಂದ್ರೆ ನನಗೆ ಆರೋಗ್ಯ ಸಮಸ್ಯೆ ಇದೆ, 1 ವಾರನೋ 15 ದಿನನೋ ನನಗೆ ಊಟದ ವ್ಯವಸ್ಥೆ ಮಾಡಿ ಅನ್ನೋದಲ್ಲ. ಬದಲಾಗಿ ವರ್ಷ ಪೂರ್ತಿ ಅವ್ರು ಎಷ್ಟು ಎಲ್ಲಿ ಯಾವ ಅವಧಿಯವರೆಗೂ ಜೈಲಿನಲ್ಲಿ ಇರ್ತಾರೋ ಆ ಅವಧಿಯವರೆಗೂ ಕೂಡ ಮನೆ ಊಟದ ವ್ಯವಸ್ಥೆಯನ್ನ ಮಾಡಿ ಅಂತ ಅಂದ್ರೆ ಹೇಗೆ ಸಾಧ್ಯ? ಇದೇ ಒಂದು ರೀಸನ್ ನ ಇಟ್ಕೊಂಡು ಉಳಿದವರು ಕೂಡ ಕೇಳೋ ಸಾಧ್ಯತೆ ಇರುತ್ತೆ ಅನ್ನೋದನ್ನ ಎಸ್ಪಿಪಿ ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಇಂದ. ಮುರಳೀಧರ್, ಎಸ್ಪಿಪಿ ಹೇಳೋ ಪ್ರಕಾರವಾಗಿ ಜೈಲಿಗೆ ಬಂದ ಮೇಲೆ ಎಲ್ಲರೂ ಆರೋಪಿಗಳು ಒಂದೇ. ಸೊ ಅವರು ಬಡವರು, ಶ್ರೀಮಂತರು ಅಂತ ಹೇಳಿಕ್ ಬರೋದಿಲ್ಲ. ಆದ್ರೆ ಯಾವ ಕಾರಣಕ್ಕೆ ಕೊಡಬೇಕು, ಉಳಿದವರಿಗೆ ಎಷ್ಟು ಭಿನ್ನ ದರ್ಶನ್ ಅನ್ನೋದ್ರ ಬಗ್ಗೆ ವಾದವನ್ನ ಮಾಡಲಾಯಿತು ಈ ಒಂದು ವಾದ ಪ್ರತಿವಾದದ ಸಂದರ್ಭದಲ್ಲಿ. ಖಂಡಿತವಾಗಿದ್ದೀವಿ. ಯಾಕೆಂದ್ರೆ ಪ್ರಮುಖವಾಗಿ ಇಲ್ಲಿ ವಾದ ಪ್ರತಿವಾದವನ್ನ ಮಾಡೋ ಸಂದರ್ಭದಲ್ಲಿ ಒಂದು ವಿಚಾರವನ್ನ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನ ಮಾಡಿದ್ರು. ಯಾಕೆಂದ್ರೆ ದರ್ಶನ್ ಅವ್ರಿಗೆ ಅನಾರೋಗ್ಯ ಇದೆ, ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರಿಗೆ ವಿಶೇಷವಾಗಿ ಮನೆ ಊಟವನ್ನ ಕೊಡಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದಿಷ್ಟು ಪೀರಿಯಡ್ಗಳ ಕಾಲ ಮಾತ್ರ ಇರುತ್ತೆ. ಯಾಕೆಂದ್ರೆ ಒಂದು ಜ್ವರ ಬಂದ್ರೆ ಅಥವಾ ವಾಂತಿ ಅಥವಾ ಬೇದಿ ಈ ರೀತಿಯ ಸಮಸ್ಯೆಗಳಾದ್ರೆ ಅಥವಾ ಫುಡ್ ಪಾಯ್ಸನ್ ಆದ್ರೆ ಅದಕ್ಕೆ ಒಂದಿಷ್ಟು ದಿನಗಳ ಕಾಲ ಒಂದಿಷ್ಟು ಊಟವನ್ನ ಕೊಡಬೇಕು, ಮನೆ ಊಟವನ್ನ ಕೊಡಬೇಕು ಅಂತೇಳಿ ಒಂದಷ್ಟು ಕಾಲಾವಕಾಶಗಳಿದೆ. ಆದ್ರೆ ದಿನಪೂರ್ತಿ ಅಥವಾ ವರ್ಷ ಪೂರ್ತಿ ಅವ್ರಿಗೆ ಮನೆ ಊಟವನ್ನು ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗಾಗಲೇ 5,000 ಏನು ಕೈದಿಗಳಿರ್ಬೋದು, ಅದು ವಿಚಾರಣಾಧೀನ ಕೈದಿಗಳು, ಜೊತೆಗೆ ಕನ್ವಿಕ್ಟೆಡ್ ಆಗಿರುವಂತಹ ಕೈದಿಗಳು, ಇವರೆಲ್ಲರೂ ಕೂಡ ಜೈಲಿನ ಒಳಗಡೆ ಇದ್ದಾರೆ. ಅವ್ರು ಯಾರು ಕೂಡ ಈ ರೀತಿಯ ಆರೋಪಗಳನ್ನ ಮಾಡ್ತಾ ಇಲ್ಲ. ಈ ರೀತಿಯಲ್ಲಿ ಫಿಲಂ ಸ್ಟಾರ್ಗಳಾದಂಥವ್ರು ಮತ್ತು VIP-ಗಳು ಯಾರು ಇರ್ತಾರೆ ಅವರು ಮಾತ್ರ ಒಂದು ಈ ರೀತಿಯ ಆರೋಪಗಳನ್ನ ಮಾಡ್ತಾರೆ. ಆರೋಪಗಳನ್ನ ಮಾಡಿದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜೈಲಿನ ಊಟ ಮತ್ತು ಜೈಲಿನ ಪರಿಸ್ಥಿತಿಯ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡುವಂಥದ್ದು ಸಹಜ. ಆದ್ರೆ ದರ್ಶನ್ ಅವರು ಏನು ನನಗೆ ಅನಾರೋಗ್ಯ ಇದೆ ಅಥವಾ ನನಗೆ ಜೀರ್ಣ ಆಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗಿದೆ ಅಂತೇಳಿ ಜೈಲಿನ ಆಸ್ಪತ್ರೆಯಲ್ಲಿ ಇದುವರೆಗೂ ಕೂಡ ಒಂದೇ ಒಂದು ದಿನ ಕೂಡ ಏನು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡಿಲ್ಲ. ಟ್ರೀಟ್ಮೆಂಟ್ ತೆಗೆದುಕೊಳ್ಳದಂತವರು ಇದ್ದಕ್ಕಿದ್ದಂತೆ ಬಂದು ಮನೆಯ ಊಟವನ್ನು ಪ್ರೊವೈಡ್ ಮಾಡಬೇಕು ಅಂತೇಳಿ ಕೇಳುವಂಥದ್ದು ಸರಿಯಲ್ಲ. ಜೊತೆಗೆ ಅವರು ಹೇಳ್ತಾ ಹೋಗ್ತಾರೆ, ನನಗೆ ಬೆನ್ನು ನೋವಿದೆ, ಬೆನ್ನು ನೋವಿರೋ ಹಿನ್ನೆಲೆಯಲ್ಲಿ ನಾನು ಹಾಸಿಗೆ ಬೇಕಾಗುತ್ತೆ ಅಂತೇಳಿ ಹೇಳ್ತಾರೆ. ನಾನು ಜಿಮ್ ಅನ್ನ ಮಾಡ್ತಿದ್ದಂಥವ್ರು. ಅಂದ್ರೆ ದರ್ಶನ್ ಅವರು ಏನು ಕೊಲೆಯ ಆರೋಪಿ ಆದ ದಿನ ಆರೋಪಿಯನ್ನ ಅರೆಸ್ಟ್ ಮಾಡೋ ದಿನವೂ ಕೂಡ ಅವರು ಜಿಮ್ ಅನ್ನ ಮಾಡ್ತಾ ಇದ್ರು ಮೈಸೂರಿನಲ್ಲಿ. ಅವರನ್ನ ಅರೆಸ್ಟ್ ಮಾಡೋ ಸಂದರ್ಭದಲ್ಲೂ ಕೂಡ ಜಿಮ್ನಿಂದ ಒಳಗಡೆಯಿಂದನೇ ಅವರನ್ನ ಅರೆಸ್ಟ್ ಅನ್ನ ಮಾಡ್ಕೊಂಡಿರೋಂಥದ್ದು. ಆ ಸಂದರ್ಭದಲ್ಲಿ ಇಲ್ಲದೆ ಇರುವಂತಹ ಭುಜ ನೋವು ಮತ್ತು ಬೆನ್ನು ನೋವು ಏನಿತ್ತು ಅದ್ಯಾವುದು ಕೂಡ ಆ ಸಂದರ್ಭದಲ್ಲಿಲ್ಲ. ಈಗ ಏಕಾಏಕಿ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಮತ್ತು ಸವಲತ್ತುಗಳ ಹೆಸರಲ್ಲಿ ದುರುಪಯೋಗವನ್ನು ಪಡಿಸ್ಕೊಳ್ಳೋದಕ್ಕೆ ಈ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪಗಳನ್ನ ಮಾಡಿರುವಂಥದ್ದು. ಅಂದ್ರೆ ಎರಡೂ ಕಡೆ ವಾದ ಪ್ರತಿವಾದವನ್ನ ಈಗ ಕೋರ್ಟ್ ಆಲಿಸಿರುವಂಥದ್ದು. 25ನೇ ತಾರೀಕು ಆದೇಶವನ್ನು ಕಾಯ್ದಿರಿಸಿದೆ. ದರ್ಶನ್ ಅವರಿಗೆ ಮನೆ ಊಟ ಕೊಡಬೇಕಾ ಮತ್ತು ಮನೆಯಿಂದ ಹಾಸಿಗೆಯನ್ನ ಪ್ರೊವೈಡ್ ಅನ್ನ ಮಾಡಬೇಕಾ, ಇವೆಲ್ಲದ್ರ ಬಗ್ಗೆನೂ ಕೂಡ 25ನೇ ತಾರೀಕು ಒಂದು ಕ್ಲಾರಿಟಿ ಸಿಕ್ಕುವಂತ ಸಾಧ್ಯತೆಗಳು ಇರುವಂತದ್ದು. ದಿವ್ಯಾ.